ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ದೇವ್ರೆ, ಇವತ್ತಾರ ಒಂದು ಕೆಲಸ ಸಿಕ್ಕಿ ನನ್ನ ಹೆಂಡತಿ, ನನ್ನ ಮಗಳು, ನನ್ನ ತಂಗಿ ಹೊಟ್ಟೆ ತುಂಬ ಉಣ್ಣಕ್ಕೆ ಅನ್ನ ಸಿಗ್ತತೆ ಅಂದ್ಕೊಂಡಿದ್ದೆ. ಅದು ಸಿಗ್ಲಿಲ್ವಲ್ಲಪ್ಪ. ಏನ್ ಮಾಡಿ ನನಗ? ಯಾವ ಬಾಯಿನಾಗೆ ನನ್ನ ಹೆಂಡತಿ ತಕೋಗಿ ಕೆಲಸ ಸಿಗ್ಲಿಲ್ಲ ಅಂತ ಹೇಳಲಿ? ಯಾವ ಮುಖ ಹೊತ್ಕೊಂಡು ಬರೀ ಕೈನಾಗೆ ಕಾಸಿಲ್ಲ ಅಂತ ಹೋಗ್ಲಿ? ಇವತ್ತಾದ್ರೂ ಕೆಲಸ ಸಿಗ್ತತೆ ಅನ್ಕೊಂಡಿದ್ನಲ್ಲಪ್ಪ. ಯಾಕಪ್ಪ ಹಿಂಗ್ ಮಾಡ್ಬಿಟ್ಟೆ? ಯಾಕಪ್ಪ ಹಿಂಗ್ ಮಾಡ್ತಾರೆ? ನಾನಿನ್ನೇನ್ ಕೇಳ್ದೆ ನಿನ್ನ? ನನ್ಗೊಂದು ಕೆಲಸ ಕೊಡ್ಸಪ್ಪ, ಒಂದಿಟ್ಟು ದುಡ್ಡು ಬರಂಗ್ ಮಾಡು. ಮನೆಗೆ ಅಕ್ಕಿನೋ ರಾಗಿನೋ ತಗೊಂಡೋಗಕ್ಕೆ ಅವಕಾಶ ಮಾಡ್ಬೋದು. ಕಳ್ತನ ಮಾಡಕ್ಕೆ ಸಹಾಯ ಮಾಡುತ್ತೆ ಕೇಳ್ದ? ಮೇನೇನು ಗಂಟು ಹೊಡೆಯಕ್ಕೆ ಸಹಾಯ ಮಾಡುವಂತ ಕೇಳಿದ ನಿಂದ? ಅದು ನಾನು ನನ್ನ ಮಗಳ ಮನೆ ಇಲ್ಲೇ ಐತೆ ಈ ಊರ್ನಾಗೆ. ಅಲ್ಲಿ ಹೋಗ್ಬಿಟ್ಟು ಬಿಟ್ಟಿ ಕೂಡ್ತಿನ್ನಕ್ಕೆ ಹೋಗ್ತಿದ್ದೀನ ನಾನು? ಇಲ್ಲ, ಪ್ರಾಮಾಣಿಕವಾಗಿ 4 ಕಾಸು ದುಡ್ಕೊಳಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳಿದ್ರೆ ಯಾಕಪ್ಪ ಇದು ಮಾಡಿಬಿಟ್ಟಿದ್ದೆ? ಯಾಕೆ ಮಾಡ್ತೇನೆ? ಇಲ್ಲಪ್ಪ, ಯಾಕೆ ಹಿಂಗೆ ಪರೀಕ್ಷೆ ಮಾಡ್ತೇನೆ ನನ್ನ ನೀನು? ಇನ್ನು ಏನಾಗ್ಬೇಕು ನನಗೆ? ಇನ್ನು ಏನಾಗ್ಬೇಕು ನನಗೆ? ಆಸ್ತಿ, ಮನೆ, ಮಠ ಎಲ್ಲ ಕಳ್ಕೊಂಡು ಊರು ಬಿಟ್ಟು ಬೀದಿ ಬಿದ್ದಿದ್ದೀನಿ. ಇನ್ನು ಯಾವ ನರಕಕ್ಕೆ ಹೋಗ್ಲಿ ನಾನು? ಯಾಕೆ ಹಿಂಗೆ ಪರೀಕ್ಷೆ ಮಾಡ್ತೀಯ ನೀನು? ನೋಡು, ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು, ಅನುಭವಿಸ್ತೀನಿ. ಆದ್ರೆ ನನ್ನ ಹೆಂಡತಿಗೆ, ನನ್ನ ಮಗಳಿಗೆ, ನನ್ನ ತಂಗಿಗೆ ಆ ಶಿಕ್ಷೆ ಕೊಡ್ಬೇಡಪ್ಪ. ನಾನು ಇನ್ನೇನು ಕೇಳಲ್ಲ ನಿನ್ನ. ಆ ಮನೆಯವರು 4 ತುತ್ತು ಉಣ್ಣಕ್ಕೆ ನನ್ನ ಕೈಗಳಿಗೆ ಕೆಲಸ ಕೊಡು ಕೇಳ್ತೀನಿ. ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ನಾನು ಅದರ ಕಡೆ ಗಮನ ಕೊಟ್ಟಿಲ್ಲ ಅಂತಲ್ಲ ಜಯಂತಿ. ಅವರಿಬ್ರು ಪ್ರೀತಿಸೇ ಮದುವೆ ಆಗಿರೋದು. ಈಗಷ್ಟೇ ಮದುವೆ ಆಗಿದ್ದಾರೆ. ತಿಳ್ಕೋಬೇಕಾದ ವಿಷಯಗಳು ಸಾಕಷ್ಟು ಇರ್ತವೆ. ಒಬ್ರಿಗೊಬ್ರು ತುಂಬಾ ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ಅಲ್ಲದೆ ಪದ್ಮಿನಿ ನಮ್ಮನೆಗೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟದ ವಿಚಾರನೆ. ಅದು ಅಲ್ಲದೆ ಅವಳಿ ಹುಟ್ಟಿ ಬೆಳೆದ ವಾತಾವರಣಕ್ಕೂ ನಮ್ಮನೆ ವಾತಾವರಣಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏಕಾಏಕಿ ತವ್ರ ಮನೆ ಬಿಟ್ಟು ಇಲ್ಲಿಗೆ ಬಂದು ಖುಷಿಯಾಗಿ ನಗ್ನಗ್ತಾ ಲವಲವಿಕೆ ಇರಬೇಕು ಅನ್ನೋದು ಅದು ಸುಲಭದ ಮಾತಲ್ಲ. ನಾನು ನೀನು ಒಂದು ಹೆಣ್ಣಾಗಿ ಇದು ನಮಗ್ ಗೊತ್ತಿಲ್ಲದಿರೋ ವಿಷಯ ಅಲ್ವೇ ಅಲ್ಲ. ಈ ತರದ ಕಾರಣಗಳಿಗೆ ಅವಳು ಹೀಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ತವ್ರ ಮನೆ ಬಿಟ್ಟು ಬಂದು ಎಷ್ಟೇ ಇದ್ರು ಗಂಡನ ಜೊತೆ ಖುಷಿಯಾಗಿರೋದಕ್ಕೇನು? ಪ್ರಸ್ತುತಶಾಸ್ತ್ರ ಆದ್ಮೇಲೂ ಇವರಿಬ್ರು ಯಾಕೆ ದೂರ ಇದ್ದಾರೆ? ಇದನ್ನೆಲ್ಲ ಯೋಚನೆ ಮಾಡಿದಾಗ ಇವರಿಬ್ರು ಮಧ್ಯೆ ಏನೋ ಭಿನ್ನಾಭಿಪ್ರಾಯ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ಖಂಡಿತ ಇದು ಯೋಚನೆ ಮಾಡಬೇಕಾದ ವಿಚಾರನೇ ಜಯಂತಿ. ಬರೀ ಅಷ್ಟೇ ಅಲ್ಲ, ನಿನ್ನೆ ರಾತ್ರಿ ಅವರಿಬ್ರು ಮನೆಗೆ ಬರದೇ ಇರೋದಕ್ಕೂ ಈ ಭಿನ್ನಾಭಿಪ್ರಾಯನೇ ಕಾರಣ ಅಂತ ನನಗೆ ಬಲವಾಗಿ ಅನಿಸ್ತಿದೆ. ಯಾಕಮ್ಮಾಜಿ? ಅವರೇ ಹೇಳಿದ್ರಲ್ಲ ಲಾಂಗ್ ಡ್ರೈವ್ ಹೋಗಿದ್ವಿ ಅಂತ. ಅಲ್ಲ, ನನಗೂ ಒಂಥರ ಅನುಮಾನ ಬಂತು. ಆದರೆ ಇದ್ರ ಬಗ್ಗೆ ನಾನು ತುಂಬ ಯೋಚನೆ ಮಾಡೋದಕ್ಕೆ ಹೋಗಲಿಲ್ಲ. ಅವರಿಬ್ರು ಹೊರಗಡೆ ಹೋಗಿ ಬಂದ ಖುಷಿ ಮುಕ್ತಲ್ಲಿ ಕಾಣಲಿಲ್ಲ. ಇಷ್ಟಕ್ಕೂ ನಾವು ಲಾಂಗ್ ಡ್ರೈವ್ ಹೋಗಿ ಬಂದ್ವಿ ಅಂತ ಹೇಳಿದ್ಯಾರು? ನಂದನ್ನು ಪದ್ಮಿನಿ ಹೇಳಿಲ್ಲ, ಹೇಳಿದ್ದು ಪೂರ್ವಿ. ಅದಕ್ಕೆ ನನಗನ್ಮಾನ. ಹಾಗಾದ್ರೆ ನೀವೇ ಒಂದ್ಸಲ ಕೇಳಿ ಅಮ್ಮಾಜಿ,
ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಾ ಇದೆ ಅಂತ? ಜಯಂತಿ, ಹಾಗೆಲ್ಲ ವಿಚಾರಗಳನ್ನ ಕೇಳೋದಕ್ಕಾಗಲ್ಲ. ಇದು ತುಂಬಾ ಸೂಕ್ಷ್ಮವಾದ ವಿಚಾರಗಳು. ಪದ್ಮಿನಿಗೆ ಈ ವಿಷಯದ ಬಗ್ಗೆ ಏನೇನೋ ಕೇಳೋದು ಸರಿಯಲ್ಲ. ಅವಳಿಗೆ ನೋವಾಗ್ಬೋದು. ಮತ್ ಹೇಗ್ ತಿಳ್ಕೊಳ್ಳೋದು ಅಮ್ಮಾಜಿ? ನನಗಂತೂ ನಂದನ್ ಖುಷಿಯಾಗಿಲ್ವಲ್ಲ ಅನ್ನೋದೇ ಆತಂಕ ಆಗೋಗಿದೆ. ಹೋಗಿ ಪೂರ್ವಿನ ಕರ್ಕೊಂಡು ಬಾ, ನಾನು ಅವಳ ಜೊತೆ ಮಾತಾಡ್ತೀನಿ. ಸರ್ ನಮಸ್ಕಾರ. ನಿಮ್ಮ ಅಂಗಡಿಯಲ್ಲಿ ಏನಾದರೂ ಕೆಲಸ ಇದ್ರೆ ಕೊಡಿ ಸರ್. ಇಲ್ಲಿ ಕೆಲಸ ಖಾಲಿ ಇಲ್ಲ, ನೀವು ಬೇರೆ ಎಲ್ಲಾದ್ರೂ ನೋಡ್ಕೊಳ್ಳಿ. ಸರ್ ನಮಸ್ಕಾರ. ಅದು ನನ್ನ ಹೆಸರು ಭುಜಂಗ ಅಂತ. ನನಗೆ ಎಲೆಕ್ಟ್ರಿಕಲ್ ಕೆಲಸಗಳೆಲ್ಲ ಬರ್ತವೆ. ಏನನ್ನ ಕೆಲಸ ಇದ್ರು ಕೊಡಿ ಸರ್. ನಮ್ಮಲ್ಲಿ ಯಾವ್ದು ಕೆಲಸ ಖಾಲಿ ಇಲ್ಲ ಸರ್. ಒಂದು ದುಡ್ಡು ಕಡಿಮೆ ಕೊಡಿ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ ಸರ್. ಪೂರ್ವಿ, ಕೂತ್ಕೊಂಬ. ಪರವಾಗಿಲ್ಲ ಅಮ್ಮಾಜಿ. ಏನ್ ವಿಷಯ? ನಿಜ ಹೇಳಬೇಕು ಅಂದ್ರೆ ಈ ವಿಷಯನ ನಾನು ಪದ್ಮಿನಿ ಹತ್ರ ಮಾತಾಡ್ಬೇಕಿತ್ತು. ಅವಳು ಮೊದಲೇ ತುಂಬಾ ಮೃದು ಸ್ವಭಾವದವಳು, ಸೂಕ್ಷ್ಮ. ಅದಕ್ಕೆ ನಾನು ನಿನ್ನನ್ನು ಕರೆದು ಮಾತಾಡ್ತಾ ಇದ್ದೀನಿ. ಅಯ್ಯಯ್ಯೋ, ಇವ್ರು ಅದೇನ್ ಕೇಳ್ಬೇಕು ಅಂತಿದ್ದಾರೆ? ನಿಜ ಹೇಳು ಪೂರ್ವಿ, ನಿಮ್ಮ ಅಕ್ಕನಿಗೆ ಈ ಮನೆಯಲ್ಲಿ ಏನಾದರೂ ಬೇಜಾರಿದೆಯಾ? ಬೇಜಾರು ಅಂದ್ರೆ? ಅದೇ ನನ್ನ ಬಗ್ಗೆ, ಈ ಮನೆ ಬಗ್ಗೆ, ಅಥವಾ ನಂದನ್ ಬಗ್ಗೆ ಏನಾದರೂ ಬೇಜಾರಿದೆಯಾ? ಆ ಥರ ಎಲ್ಲ ಏನೂ ಇಲ್ಲ ಅಮ್ಮಾಜಿ. ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ಬೆಳಗ್ಗೆ ಅವರಿಬ್ಬರು ಮನೆಗೆ ಬಂದಾಗ ಅವರೆಲ್ಲೋ ರಾತ್ರಿ ಸುತ್ತಾಡಕ್ ಹೋಗಿದ್ದು ಅಂತ ಹೇಳಿದ್ದು ನೀನೆ. ಆದ್ರೆ ಅದು ಸುಳ್ಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಪದ್ಮಿನಿ ಈ ಮನೆಗೆ ಬಂದಾಗಿಂದ ಅವಳು ಮಂಕಾಗಿರೋದನ್ನ ನಾನು ಗಮನಿಸ್ತಾ ಇದ್ದೀನಿ. ನಂದನ್ನು ಪದ್ಮಿನಿ ಇಬ್ರು ನಮ್ಮೆದುರುಗಡೆ ಮಾತ್ರ ಖುಷಿಯಾಗಿರ್ತಾರೆ. ಆದ್ರೆ ಅವರಿಬ್ಬರ ಮಧ್ಯೆ ಏನೋ ಒಂದು ಮನಸ್ತಾಪ ಇದೆ ಅನ್ನೋದು ನನ್ನ ಅನುಮಾನ. ಹೇಳು ಪೂರ್ವಿ, ಇದ್ರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿರತ್ತೆ. ಪದ್ಮಿನಿ ಯಾಕೆ ಖುಷಿಯಾಗಿಲ್ಲ? ಅವಳು ಯಾಕೆ ನನ್ನ ಪಕ್ಕ ಮಂಟಪದಲ್ಲಿ ಕೂತಿದ್ಲು? ಇಬ್ಬರನ್ನೊಬ್ರು ಹೇಳಿ, ನಾನ್ ತಾಳಿ ಕಟ್ಟಿದ್ ಯಾರಿಗೆ? ನೀವು ನಾನು ಅಂತ ಅನ್ಕೊಂಡು ತಾಳಿ ಕಟ್ಟಿದ್ದು ಭೂಮಿಗೆ. ಇದಕ್ಕೆಲ್ಲ ಕಾರಣ ನಾನೇ ಅಮ್ಮಾಜಿ. ಹೌದು, ನಾನೇ ಕಾರಣ. ಅಕ್ಕ ಈ ಮನೆಗೆ ಬಂದಾಗಿಂದ ಖುಷಿಯಾಗಿಲ್ಲ. ಅಕ್ಕ ಮತ್ತೆ ನಂದನವ್ರ ಮಧ್ಯೆ ಆತ್ಮೀಯತೆ ಅನ್ನೋದೇ ಇಲ್ಲ. ಯಾಕಂದ್ರೆ ಅಕ್ಕ ನಂದನವ್ರನ್ನ ಮದುವೆನೇ ಆಗಿಲ್ಲ.
ಏಯ್ ಏನ್ ಹೇಳ್ತಿದ್ಯಾ ನೀನು? ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಮನೇಲಿ ನಂದನ್ ತಾಳಿ ಕಟ್ಟಿದ್ ಯಾರಿಗೆ? ನನಗೆ ನಾನು ಒಳಗಡೆ ಬರ್ಬೋದಾ? ನಾನ್ ತಾಳಿ ಕಟ್ಟಿದ್ ಯಾರಿಗೆ? ನೀವು ನಾನು ಅಂತ ಅನ್ಕೊಂಡು ತಾಳಿ ಕಟ್ಟಿದ್ದು ಭೂಮಿಗೆ. ನನ್ಗೆ ಗೊತ್ತು ನಿಮಗೆ ತುಂಬ ಕೋಪ ಇದೆ ಅಂತ, ಆದ್ರೆ ನಾನು ಹಿಂಗೆಲ್ಲ ಕೇಳ್ದೆ ಅಂತ ನನ್ನ ಮೇಲೆ ತಪ್ಪು ತಿಳ್ಕೊಬೇಡಿ. ಇಷ್ಟು ದಿನದ ವಿಷಯನೇ ಬೇರೆ. ನಿಮ್ಮ ದೃಷ್ಟಿಲಿ ನಾನು ನಿಮ್ಮ ಹೆಂಡತಿ ಆಗಿದೆ. ಆದ್ರೀಗ ಪರಿಸ್ಥಿತಿನೇ ಬೇರೆ. ಯಾಕಂದ್ರೆ ಎಲ್ಲ ಸತ್ಯ ನಿಮಗೆ ಗೊತ್ತಾಗೈತೆ. ನಿಜ ಹೇಳ್ಬೇಕಂದ್ರೆ ನಾನು ಈ ಮನೇಲಿ ಇರಕ್ಕೆ ಯಾವ ಹಕ್ಕು, ಅಧಿಕಾರ, ಯೋಗ್ಯತೆನೂ ಇಲ್ಲ. ಈ ಮನೆ ನಂದಲ್ಲ. ಅದಕ್ಕೆ ನಿಮ್ಮ ಒಪ್ಪಿಗೆ ಕೇಳೇ ಒಳಗಡೆ ಬರ್ತಿದ್ದೀನಿ. ಎಲ್ಲ ಸತ್ಯ ಗೊತ್ತಾದ್ಮೇಲೂ ನಾನು ನಿಮ್ಮ ಹೆಂಡತಿ ಥರನೇ ನಾಟಕ ಮಾಡ್ಕೊಂಡಿದ್ರೆ ನಿಮ್ಗೆ ಅನ್ಯಾಯ ಮಾಡ್ದಂಗಾಗತ್ತೆ. ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕಂತಿದ್ಯಾ? ಹೋ, ನೀನು ಮನೆಗೆ ಬಿಟ್ಟು ಹೋಗ್ಬಿಡ್ತೀಯಾ? ಸರಿ, ಹೋಗು. ಹೌದು ಅಮ್ಮಾಜಿ, ಇವತ್ತು ಎಲ್ಲ ಸತ್ಯ ಎಲ್ರಿಗೂ ಗೊತ್ತಾಗೋಗ್ಲಿ. ಈ ಭಿನ್ನಾಭಿಪ್ರಾಯ, ಈ ಮನಸ್ತಾಪ ಎಲ್ಲ ಸಾಕು. ನಾನು ಎಲ್ಲ ನಿಜ ಹೇಳ್ಬಿಡ್ತೀನಿ. ಅವತ್ತು ಮದುವೆ ದಿನ ಗೂಂಗಟ್ ಹಾಕೊಂಡು ಮಂಟಪಕ್ಕೆ ಬಂದಿದ್ದು ನಾನು. ನಂದನವರು ತಾಳಿ ಕಟ್ಟಿದ್ದು ನನ್ ಕುತ್ತಿಗೆಗೆ. ನೋಡಿ, ಇದೇ ಆ ತಾಳಿ. ಅಕ್ಕನ ಕುತ್ತಿಗೆಲಿರೋದು ನಕಲಿ ತಾಳಿ. ಅಮ್ಮಾಜಿ, ಇದೆಲ್ಲ ಬೇಕು ಅಂತ ಆಗಿದ್ದಲ್ಲ ಅಮ್ಮಾಜಿ. ನನಗಿದೆಲ್ಲ ಇಷ್ಟನೂ ಇಲ್ಲ. ನಾನು ಈ ಮನೆ ಸೊಸೆನೂ ಅಲ್ಲ. ನನಗಿದ್ರಿಂದ ಮುಕ್ತಿ ಬೇಕು ಅಮ್ಮಾಜಿ. ನೋಡಿ, ದಯವಿಟ್ಟು ಈಗ ನನ್ನ ಕುತ್ತಿಗೆಲಿರೋ ಈ ತಾಳಿನ ತೆಗ್ಸಿ ನಂದನ್ನವ್ರ ಕೈಯಿಂದ ಅಕ್ಕನ ಕುತ್ತಿಗೆಗೆ ನೀವೇ ಹಾಕಿಸ್ಬಿಡಿ ಅಮ್ಮಾಜಿ. ಆಗ ನಾನು ಈ ಮನೆಯಿಂದ ಹೊಂಟೋಯ್ತೀನಿ. ಪ್ಲೀಸ್ ಅಮ್ಮಾಜಿ.